ಈಗ ನಮ್ಮ ಕನ್ನಡದ ಒಕ್ಕೂಟದ ಪ್ರಮುಖ ಮುಖಂಡರಾದಂತ KR ಕುಮಾರ್ ರವರು ನನ್ನ ಬಲಗಡೆ ಕೂತಿದ್ದಾರೆ. ಮತ್ತೊಬ್ಬ ಭದ್ರವಾದಂತ ಕಪ್ಪು ವ್ಯಕ್ತಿ ನಮ್ಮ ಕಪ್ಪನ್ ಬರ್ದ ಗಿರೀಶ್ ಗೌಡ ಕೂತಿದ್ದಾರೆ. ಇನ್ನು ಅನೇಕ ಜನ ಬಂದಿದ್ದಾರೆ. ತಮಗೆ ಹೇಳ್ತಾ ಇದ್ದೀನಿ, ಒಂದು ನಿಮಿಷ ದಯಮಾಡಿ. ಬೆಳಿಗ್ಗೆ 6ರಿಂದ ನಾಳೆ ಸಂಜೆ 6ರವರೆಗೆ ಬಂದ್ ಬಂದ್ ಬಂದ್. ಹೌದಾ? ಒಂದ್ ನಿಮಿಷ. ಇದು ಬೆಳಿಗ್ಗೆ ನಮ್ಮ ಪ್ರಕಾರ ಇದೇ ಈ ಸ್ಥಳದಿಂದಲೇ ಬಸ್ ನಿಲ್ದಾಣದಿಂದಲೇ ಬಸ್ ಓಡಿಸ್ಬೇಡಿ ಅಂತ ಹೇಳಿ ಇಲ್ಲಿಂದ ಶುರುವಾಗುತ್ತೆ ಬಸ್. ಯಾವುದು? ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ. ಈಗ ಇದು ತಂಬುದು ಮುಗಿದ ನಂತರ ಹೊಡ್ತೀವಿ ಇಲ್ಲಿಂದ. ಎಲ್ಲ ಮೊದಲು ಮಲ್ಲೇಶ್ವರಕ್ಕೆ ಹೋಗ್ತೀವಿ, ಮಾಲ್ಗಳು ಅದೆಲ್ಲ ಮುಗಿಸ್ಕೊಂಡು ವಾಟಾಳ್ ರಸ್ತೆ, ಅದಾದ್ಮೇಲೆ ಕಮರ್ಷಿಯಲ್ ಸ್ಟ್ರೀಟ್, ಇದೆಲ್ಲ ಹಿಂಗ್ ಹೋಗುತ್ತೆ. ಗಾಂಧಿ ಬಜಾರ್ ಎಲ್ಲ ಕಡಿಮೆ. ಇಲ್ಲ, ಹೋರಾಟ ಬೇರೆ ಅಲ್ಲ, ಬಂದ್ ಬೇರೆ ಅಲ್ಲ. ಅದು ಹೋರಾಟವೇ, ಇದು ಹೋರಾಟವೇ. ಅದರಿಂದ ಈ ವಿಚಾರ ನಿಮ್ಗೆ ತಿಳ್ಕೋಬೇಕು. ಬಂದ್ ಮಾಡಬೇಕು ಅಂದವ್ರೆ ಶೆಟ್ರು. ನಾವು ತಲೆಯಲ್ಲಿ ಇಟ್ಕೊಂಡಿರಲಿಲ್ಲ. ಮೈಸೂರು ಬ್ಯಾಂಕ್ ಸರ್ಕಲ್ ಬಂದ್ರು, ವಾಟಾಳ್ ನಾಗರಾಜ್ ಅವ್ರ ನಾಯಕತ್ವದಲ್ಲಿ ಬಂದ್ ಮಾಡ್ತೀವಿ ಅಂತ ಕೂಗೇ ಬಿಟ್ರು. ಆಮೇಲೆ ಏನಪ್ಪ ಕೂಗಿದ್ರಲ್ಲ ಅಂತೇಳಿ ನಾವೆಲ್ಲ ಸೇರಿದ್ದೋ. ಆಮೇಲೆ ನಮ್ಮ ಮತ್ತೊಬ್ಬ ಸ್ನೇಹಿತರು ಬಂದ್ರು, ಬಂದಂತ ಅನೌನ್ಸ್ ಹೋಗ್ಬಿಡಿ ಅಂದ್ಬಿಟ್ರು. ಆಯ್ತು. ಅದಾದ್ಮೇಲೆ ಈ ಒಂದು ಸಭೆ ನಡೀತು. ಎಲ್ಲಿ? ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ. ಎಲ್ಲರೂ ಸಭೆಯಲ್ಲಿ ನಾ ಮುಂದು ತಾ ಮುಂದು ಅಂತ ಹೇಳಿ ಬಂದ್ಗೆ ಬೆಂಬಲ ಕೊಟ್ರು. ನನ್ನ ಎಡ ಕೂತವರೆಲ್ಲ ಬೆಂಬಲ ಕೊಟ್ರು, ಬಲ ಕೂತವರೆಲ್ಲ ಬೆಂಬಲ ಕೊಟ್ರು. ಶೆಟ್ರ ಈ ನೈತಿಕ ಅಂದ್ರೆ ನೀವು ಒಬ್ಬರಿಂದ ಇವರೆಲ್ಲ ಇದ್ರೆ ಹೇಳಕ್ಕಾಗಲ್ಲ. ಅದು ಬಹಳ ಹೇಳ್ಬೋದು ಚೆನ್ನಾಗಿ. ಆ ನೈತಿಕ ಅನ್ನೋದು ಇದೆಯಲ್ಲ, ಅದ್ರಲ್ಲಿ ಒಂದೊಂದು ಪದನೂ ನನಗೆ ಹೇಳಕ್ ಬದ್ದದ್ ಬರುತ್ತೆ. ಯಾರಿಗ್ ಬೇಕು ನಿಮ್ ನೈತಿಕ ಬೆಂಬಲ? ಯಾರಿಗ್ ಬೇಕು? ಯಾರು ನೀವು? ಏನ್ ಬಹಳ ದೊಡ್ಡ ಈ ದೇಶ ಚಂದ್ರಲೋಕ ನಡೀತಾ ಇದ್ದೀರಾ? ಅದಕ್ಕೆ ನೈತಿಕ ಬೆಂಬಲವಾ? ಏನ್ ಬೇಕಾಗಿಲ್ಲ. ನೇರವಾಗಿ ಉಂಟು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಉತ್ತರ ಕರ್ನಾಟಕಕ್ಕಾಗಿ, ಹೈದರಾಬಾದ್ ಕರ್ನಾಟಕಕ್ಕಾಗಿ, ಸಮಗ್ರ ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್ ಉಂಟು. ಈಗ ಒಂದು ನಿಮಿಷ. ನಿನ್ನೆ ಮತ್ತೆ ಸಮಿತಿಯವರು ನೀರು ಬಿಟ್ಟಿರೋದ್ರಿಂದ ಬಿಡಿ ಅಂತ ಒತ್ತಾಯ ಮಾಡಿರೋದ್ರಿಂದ ನಾವೀಗ ಅವರಿಗೆ ಪರಕೆ ತೋರಿಸೋ ಮೂಲಕ ಈಗ ವಿರೋಧಿಸ್ತೇವೆ. ಮತ್ತೊಂದು ಮುಖ್ಯಮಂತ್ರಿ DK ಶಿವಕುಮಾರ್ ಈ ಕ್ಷಣದವರೆಗೂ ಯಾವುದೇ ತೊಂದರೆ ಆಗಲಿ ಏನೇ ಆಗಲಿ ನಮಗೆ ನೀವು ನಿಲ್ಲಿ ಬಂದ್ ಅದೇನೂ ಹೇಳಿಲ್ಲ. ಪಾಡ ಗಂಭೀರವಾಗಿದ್ದಾರೆ. ಪೊಲೀಸ್ನವರು ನಮ್ಮ ಮನೆಗೆ ಬಂದಿದ್ರು, ಶಾಂತ ರೀತಿಯಿಂದ ಮಾಡ್ತೀವಿ ಅಂತ ಹೇಳ್ದು ಬಂದ್ ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ಸಾಮಾಜಿಕ ಜಾಲತಾಣ 2 ಕೋಟಿ ಜನ ಬಂದ್ ಮಾಡಲೇಬೇಕು ಅಂತ, 2 ಕೋಟಿ ಜನ ಬಂದ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಬಂದ್ ಆಗುತ್ತೆ. ಬಂದ್ ಕನ್ನಡಿಗರ ಬಂದು, ಕರ್ನಾಟಕದ ಬಂದ್ 13ನೇ ತಾರೀಕು ಬಂದ್ 13.